ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಗುರು ದತ್ತಾತ್ರೇಯರ ಗುರುಚರಿತ್ರೆಯು ಕಲಿಯುಗದಲ್ಲಿ ಕಾಮಧೇನುವಾಗಿದೆ. ಕಲೆಯ ಪ್ರಭಾವದಿಂದಾಗಿ ಅಂತಹ ಗುರುಗಳು ಇಂದು ಕಾಣಸಿಗದಿದ್ದರೂ ಗುರುಚರಿತ್ರೆ ಎಂಬುದೊಂದಿದ್ದು ಅದರ ಪಠಣ ಮಾತ್ರದಿಂದ ಓದುಗರ ಮನಸ್ಸು ಧರ್ಮದೆಡೆಗೆ ಸಾಗುವುದಲ್ಲದೆ ಸಚ್ಚಿಂತನೆಯಲ್ಲಿ ತೊಡಗುವುದು ನಿಶ್ಚಿತ. ಒಂದೊಂದು ಅಧ್ಯಾಯವು ಒಂದೊಂದು ತಿಳುವಳಿಕೆಯ ಪಾಠವಾಗಿದ್ದು ಮನುಷ್ಯ ಮನುಜನಾಗುವುದಕ್ಕೆ, ಅಜ್ಞಾನಿಯು ಜ್ಞಾನಿಯಾಗುವುದಕ್ಕೆ ಇದು ತಿದ್ದಿ ತೀಡುವ ಒಂದು ಸಾಧನವಾಗಿದೆ. ಇದು ಓದುಗರಲ್ಲಿ ತಮ್ಮ ಭೂತ, ವರ್ತಮಾನ, ಭವಿಷ್ಯತ್ ಕಾಲ, ಪ್ರಸ್ತುತ ಜನ್ಮ ಮತ್ತು ಕರ್ಮಗಳ ಚಿಂತನೆಗಳನ್ನು ಹುಟ್ಟುಹಾಕುತ್ತದೆ. ಉಳಿದ ದಿನಕ್ಕೆ ಸನ್ಮಾರ್ಗ ದಾರಿಯ ಮನಸ್ಸು ಹುಡುಕುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಶ್ರೀ ಗುರುಚರಿತ್ರೆಯು ಧರ್ಮ, ಕರ್ಮ, ಆಚರಣೆಗಳ ಜ್ಞಾನ ಭಂಡಾರವೇ ಆಗಿದ್ದು ಓದಿದಂತೆಲ್ಲ ನಮ್ಮಲ್ಲಿ ಬದಲಾವಣೆಗಳು ನಿಶ್ಚಿತವಾಗಿ ಆಗುತ್ತದೆ. ಮನುಷ್ಯ ಜನ್ಮ ಬರುವುದೇ ಕಷ್ಟ. ಮನುಷ್ಯರು ಮಾನವರಾಗಿ ಮಾನವರು ಜ್ಞಾನಿಗಳಾಗುವರಲ್ಲಿ ಈ ಗುರುಚರಿತ್ರೆಯು ಒಂದು ದಾರಿದೀಪವಾಗಿದೆ. ಗುರುಚರಿತ್ರೆ ಓದುವಂತಹ ಅವಕಾಶ ಸಿಕ್ಕವರು ಮನಸ್ಸು ಮಾಡಿದವರೇ ಧನ್ಯರು, ಪುಣ್ಯವಂತರು. ಅಂತಹ ಭಾಗ್ಯ ಎಲ್ಲರಿಗೂ ಸಿಕ್ಕು ಗುರುಕೃಪೆಗೆ ಪಾತ್ರರಾಗಲಿ ಎಂಬುದೇ ಈ ಗುರುಚರಿತ್ರೆಯ ಉದ್ದೇಶವಾಗಿದೆ. ಸ್ನೇಹಿತರೆ, ಶ್ರೀ ಗುರು ದತ್ತಾತ್ರೇಯರು ಹೊರಗಣ್ಣಿಗೆ ನೋಡಲು ಕಾಣಸಿಗದಿದ್ದರೂ ಭಾವಸ್ವರೂಪದಲ್ಲಿ ಇದ್ದೇ ಇರುತ್ತಾರೆ. ಅವರ ಗುರುಕೃಪೆಯು ಸದಾ ಭಕ್ತರ ಮೇಲೆ ಇದ್ದೇ ಇರುತ್ತದೆ. ಗುರುಗಳು ತಮ್ಮ ಭಕ್ತರನ್ನು ಕಾಣದೆಯೇ ಕಾಪಾಡಿದ ಕಥೆಯೊಂದು ಗುರುಚರಿತ್ರೆಯಲ್ಲಿ ಬರುತ್ತದೆ. ಅಧ್ಯಾಯ 10. ಭಕ್ತ ವಲ್ಲಭೇಶನ ಕಾಣದೆ ಕಾಯ್ದ ಶ್ರೀಪಾದ ಶ್ರೀವಲ್ಲಭರು. ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿ ಗುಪ್ತರಾಗಿ ಕೆಲವು ವರ್ಷಗಳು ಕಳೆದಿದ್ದವು. ಗುರುಭಕ್ತ ವಲ್ಲಭೇಶನು ವ್ಯಾಪಾರಿಯಾಗಿದ್ದು ಪ್ರತಿ ವರ್ಷ ಕುರುವಪುರಕ್ಕೆ ಯಾತ್ರೆ ಮಾಡುತ್ತಿದ್ದನು. ಹಿಂದಿಗಿಂತ ಈ ವರ್ಷ ಹೆಚ್ಚು ಲಾಭವಾದರೆ ಸಹಸ್ರದ್ವಿಜರಿಗೆ ಊಟ ಮಾಡಿಸುತ್ತೇನೆ ಎಂದು ನಿಶ್ಚಯಿಸಿದ್ದನು. ಅತಿಲಾಭ ಬಂದಿರಲು ಕುರುವಪುರಕ್ಕೆ ನಡೆದಿರಲು ಕಳ್ಳರು ಸೇರಿದರು ಯಾತ್ರಿಕರು ತಾವೆಂದು. ಸಮಯವ ಕಾದು ಕತ್ತರಿಸಿ ಕತ್ತನ್ನು ದೋಚಿದರು ವಲ್ಲಭೇಶನ ಇದ್ದೆಲ್ಲ ಸಂಪತ್ತನ್ನು. ಕಾಣದೆ ಕಾಯುತ್ತಿರುವ ಕುರುವಪುರದ ಪತಿಯು ಕ್ಷಣ ಮಾತ್ರದಲ್ಲಿ ಕಳ್ಳರೆದುರು ನಿಂತರು. ಜಟಾಧಾರಿಯು ಭಸ್ಮ ರುದ್ರಾಕ್ಷಿಗಳು ಖಡ್ಗ ತ್ರಿಶೂಲಗಳಿಂದ ಭಕ್ತನ ರಕ್ಷಣೆಗೆ ನಿಂತರು. ಸಂಹರಿಸಿ ಕಳ್ಳರ ನಿರಪರಾಧಿ ಒಬ್ಬನಿಗೆ ವಲ್ಲಭನ ರುಂಡ ಮುಂಡ ಸೇರಿಸ ಹೇಳಿದರು. ಭಸ್ಮವ ಇದ್ದು ಹಚ್ಚಲು ಹೇಳಿ ಭಕ್ತ ಎಚ್ಚರ ಆಗುವ ಮುನ್ನ ಗುರು ಅದೃಶ್ಯರಾದರು. ಗುರುವಿನ ಆಜ್ಞೆಯಂತೆ ಎಲ್ಲವೂ ನಡೆದಿರೆ ವಲ್ಲಭೇಶನು ಎದ್ದು ಕುಳಿತಿರೆ ನಡೆದುದ ತಿಳಿದು ಗುರುಗೆ ಶರಣಾದನು. ತಲೆ ಕಾಯ್ದ ಗುರುವ ಭಜಿಸಿ ಕೊಂಡಾಡಿ ಅಂದು 4,000 ಭಕ್ತರಿಗೆ ವಲ್ಲಭೇಶನು ಕುರುವಪುರದಲ್ಲಿ ಉಣ್ಣಲಿಕ್ಕಿದನು. ಇದು ಶ್ರೀ ಸದ್ಗುರುಚರಿತ ಲೀಲಾಮೃತದ 10ನೇ ಅಧ್ಯಾಯವಾಗಿತ್ತು. ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿ ಇಂದಿಗೂ ಭಕ್ತ ಜನರನ್ನು ತಮ್ಮ ಕೃಪಾದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ಗುರುತತ್ವಕ್ಕಿಂತ ಉತ್ತಮವಾದುದು ಬೇರೊಂದಿಲ್ಲ. ತಾನು ಎಂಬ ಭಾವನೆ ಬಿಟ್ಟು ಗುರುವನ್ನೇ ಆರಾಧಿಸಬೇಕು. ಗುರುವಿಗೆ ಸಂತೋಷವಾಗುವಂತಹದನ್ನು ಅರ್ಪಿಸಬೇಕು. ಲಜ್ಜೆ ಬಿಟ್ಟು ದೀರ್ಘದಂಡ ನಮಸ್ಕರಿಸಬೇಕು. ಆತನ ಸೇವೆಯಲ್ಲಿ ತನ್ನದೆಲ್ಲವನ್ನೂ ಅರ್ಪಿಸಿ ದಾಸನಾಗಬೇಕು. ಗುರುವೇ ಬ್ರಹ್ಮ, ವಿಷ್ಣು, ಮಹೇಶ್ವರಾತ್ಮಕವಾದ ಸಮಸ್ತ ಪ್ರಪಂಚ ರೂಪವಾಗಿರುತ್ತಾನೆ. ಸ್ನೇಹಿತರೆ, ಶ್ರೀ ಸದ್ಗುರುಚರಿತ ಲೀಲಾಮೃತ ಪುಸ್ತಕ ನಿಮಗೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.